ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಿಸ್ಟರ್ ಕನ್ನಡಿಗ. ನೋಡಿ, ಆರ್ ಸಿ ಬಿ ಫ್ಯಾನ್ಸ್ಗಳ ಬಗ್ಗೆ ನಾನು ಹೇಳೋದು ಬೇಕಿಲ್ಲ. ಲಾಯಲ್ ಫ್ಯಾನ್ಸ್ ಅಂತ ಇದ್ದರೆ IPLನಲ್ಲಿ ಅದು ಆರ್ ಸಿ ಬಿ ಫ್ಯಾನ್ಸ್ ಮಾತ್ರ. ಆ್ಯಂಡ್ ಇತ್ತೀಚೆಗೆ ಯಾಕೋ ನಮ್ಮ ಫ್ಯಾನ್ಸ್ಗಳು ತುಂಬ ತಲೆ ಕೆಡ್ಸ್ಕೊತಿದ್ದಾರೆ ಆರ್ ಸಿ ಬಿಯಲ್ಲಿ ಫಾರ್ಮ್ ಕಳ್ಕೊಂಡಿರ್ತಕ್ಕಂಥ ಇಬ್ಬರು ಪ್ಲೇಯರ್ಸ್ಗಳ ಬಗ್ಗೆ. ಒಂದು ಜಿತೇಶ್ ಶರ್ಮಾ, ಒಂದು ರೊಮಾರಿಯೋ ಶೆಫರ್ಡ್. ನೋಡ್ರಪ್ಪ, ನಮ್ಮ ಪ್ಲೇಯರ್ಸ್ಗಳು ಆಡದೇ ಇರೋದು ಇದೇನು ಮೊದಲಲ್ಲ. ಐ ಡೋಂಟ್ ಬಿಲೀವ್ ವೈ ಯು ಪೀಪಲ್ ಆರ್ ಬಿಹೇವಿಂಗ್ ಲೈಕ್ ದಿಸ್ ಇಸ್ ನ್ಯೂ ಥಿಂಗ್ ಟು ಆರ್ ಸಿ ಬಿ. ಯಾರು ಕುತ್ಕೊಂಡು ರೊಮಾರಿಯೋ ಶೆಫರ್ಡ್ನ ತೆಗೆದಾಕಿ ಮತ್ತೆ ಜಿತೇಶ್ ಶರ್ಮನ್ನ ಕೂರಿಸಿ ಅಂತ ಬಡ್ಕತ್ತಾ ಇದ್ದೀರಲ್ಲ, ನೀವೆಲ್ಲ ಬಾಯ್ ಬಡ್ಕತ್ತಿದ್ದೀರಲ್ಲ, ನಿಮ್ಗೆಲ್ಲ ಹೇಳ್ಬಿಡ್ತೀನಿ, ನೀವು ನಿಜವಾಗ್ಲೂ ಫ್ಯಾನ್ಸೇ ಅಲ್ಲ, ಆರ್ ಸಿ ಬಿ ಫ್ಯಾನೇ ಅಲ್ಲ ಗುರು. ನಾವು ಎಂತೆಂತ ಆಡದೇ ಇರೋ ಪ್ಲೇಯರ್ಸ್ಗಳನ್ನ ಕೂತ್ಕೊಂಡು ಆಡ್ಸಿದೀವಿ. ನಾವು ಆಡೋರ್ನ ಬೆಂಚಲ್ಲಿ ಕೂಡಿಸ್ಬಿಟ್ಟು ಆಡದೇ ಇರೋರ್ನ ಒಳಗಡೆ ಹಾಕೊಂಡು ಆಡ್ಸಿದವರು. ನೀವು ಖುಷಿ ಪಡ್ಬೇಕು. ಈ ಸಲ ಬರೀ ಇಬ್ಬರೇ ಇರೋದು ಆಡದೇ ಇರ್ತಕ್ಕಂಥ ಪ್ಲೇಯರ್ಗಳು. ಆಗ್ತಾ ಇಲ್ಲ, ಇದಕ್ಕೆ ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಏನ್ ಒಳ್ಳೆ ದೊಡ್ಡದಾಗಿ ಏನಿದೆ ಫಸ್ಟ್ ನೋಡ್ತಾ ಇರೋಂಗೆ ನೀವೆಲ್ಲ ಬಂದ್ಬಿಟ್ಟು ನಂಗೆ ರೊಮಾರಿಯೋ ಬೇಡ, ಜಿತೇಶ್ ಬೇಡ, ತೆಗಿರಿ, ಅವ್ರನ್ನ ತೆಗಿರಿ, ಕೂರ್ಸಿ. ಮೊದಲು ಸಾಲ್ಟ್ ಬೇಡ ಅಂತ ಅಂದ್ಬಿಟ್ಟು ಸಾಲ್ಟ್ನ ಕೂರ್ಸಿ ಅಂತ ಕುತ್ಕೊಂಡ್ರಿ. ಇವಾಗ ಸಾಲ್ಟ್ ಹೋದ್ಮೇಲೆ ನಮ್ಗೆ ಸಾಲ್ಟೇ ಬೇಕು ಅಂತ ಬಡ್ಕತ್ತಿದ್ದೀರಾ ಗುರು. ನೀವು ನಿಜವಾಗ್ಲೂ ಹೇಳ್ತೀನಿ, ನೀವು ನಿಜವಾಗ್ಲೂ ಓಜಿ ಫ್ಯಾನ್ಸ್ ಅಲ್ಲ. ನೋಡಿ, ನಿಜವಾದ ಓಜಿ ಫ್ಯಾನ್ಸ್ಗಳು ಗೊತ್ತಿರುತ್ತೆ ನಮ್ಮ ಆರ್ ಸಿ ಬಿ ತಂಡ ಎಂತೆಂಥವ್ರನ್ನ ಇಟ್ಕೊಂಡು ಯಾವ್ಯಾವ ರೀತಿ ಆಟ ಆಡಿದೆ ಅಂತ. ಒಂದು KGF ಡೈಲಾಗ್ ಹೇಳ್ಬಿಡ್ತೀನಿ, ಎದೆಲ್ ಕಲ್ಲಿದ್ದವನಿಗೆ ಇವೆಲ್ಲ ಅಂಟೋದಿಲ್ಲ. ನಿಮ್ಮಲ್ಲಿ ಎದೆಲ್ ಕಲ್ಲಿಲ್ಲ, ನಿಮ್ಮ ಎದೆ ಕಲ್ಲು ಆಗಿಲ್ಲ. ಎದೆಲಿ ನಮ್ಗೆ ಆಲ್ರೆಡಿ ಕಲ್ಲಿದೆ, ಸೊ ಅದಕ್ಕೆ ನಮ್ಗೆ ಇದ್ಯಾವುದು ಅಂಟ್ತಾ ಇಲ್ಲ. ನಿಮ್ಗಳಿಗೆ ಎದೆಲಿ ಇನ್ನೂ ಕಲ್ಲಿಲ್ಲ, ಕಲ್ಲು ಆಗಿಲ್ಲ, ನೀವು ಅದಕ್ಕೆ ಬಡ್ಕತಾ ಇದ್ದೀರಾ. ಅಯ್ಯೋ ಗುರು, ಅವ್ರು ರೊಮಾರಿಯೋ ಶೆಫರ್ಡ್ನ ತೆಗೀರಿ, ಅಯ್ಯೋ ಗುರು ಜಿತೇಶ್ನ ಚೇಂಜ್ ಮಾಡಿ. ಆಡ್ತಾರೆ, ಸುಮ್ಮನಿರಿ ಗುರು. ಲಾಸ್ಟ್ ಇಯರ್ ಆಡಿಲ್ವಾ? ಆಡಿದಿರ್ತಾನೆ. ಲಾಸ್ಟ್ ಇಯರ್ ಕಪ್ ತಂದು ಕೊಟ್ಟಿದ್ದಾರೆ ಅಂತ ಅಂದಮೇಲೆ ಸ್ವಲ್ಪ ಆದರೂ ಒಂದು ಸ್ವಲ್ಪ ಬ್ಯಾಕ್ ಸಪೋರ್ಟ್ ಕೊಟ್ಟು ಅವ್ರಿಗೆ ಆಡೋದಕ್ಕೆ ಒಂದು ಹೆಲ್ಪ್ ಮಾಡೋಣ. ಅದು ಬಿಟ್ಬಿಟ್ಟು ಆಡಿಲ್ಲ ತೆಗೀರಿ. ಪರವಾಗಿಲ್ಲ, ಸೋತ್ರು ಪರವಾಗಿಲ್ಲ ಬಿಡಿ. ನಾವು 18 ಸೀಸನ್ ಸೋತಿದ್ದೀವಿ, ಒಂದು ಸೀಸನ್ ಸೋಲೋದ್ರಿಂದ ನಮ್ಗೇನೋ ಚೇಂಜಸ್ ಆಗೋದಿಲ್ಲ. ಕಪ್ ಅಂತೂ ಬಂದಾಗ್ಬಿಟ್ಟಿದೆ ಅಲ್ವಾ. ಎಲ್ಲರೂ ಬಡ್ಕೋತಿದ್ದೇನೋ, ಒಂದು ಕಪ್ ಬೇಕು. ಕಪ್ ಸಿಕ್ಕೈತಲ್ಲ ಗುರು, ಇನ್ಯಾಕೆ ತಲೆ ಕೆಡ್ಸ್ಕೊತೀರಾ? ನೋಡಿ, ಆರ್ ಸಿ ಬಿಗೆ ಈ ಥಿಂಗ್ಸ್ ಎಲ್ಲ ನಾರ್ಮಲೈಸ್ ಥಿಂಗ್ಸ್. ನೀವು ಇದನ್ನ ತಗೊಳ್ತಾ ಇಲ್ಲ ಅಂತಂದ್ರೆ ಐ ಥಿಂಕ್ ನೀವು ಕಪ್ ಗೆದ್ದ ಮೇಲೆ ಆರ್ ಸಿ ಬಿ ಚೇಂಜ್ ಆಗ್ಬಿಟ್ಟಿದ್ದೀರಾ. ನಿಮ್ಮ ಮೈಂಡಲ್ಲಿ ಬಂದ್ಬಿಟ್ಟಿದೆ ಆರ್ ಸಿ ಬಿ ಹಿಂಗಲ್ಲ ಹಿಂಗೆ ಅಂತ. ದಯವಿಟ್ಟು ಹೇಳ್ತೀನಿ, ಆರ್ ಸಿ ಬಿ ಹಂಗೇನೆ, ಹಳೇದೇಗಿತ್ತು ಅದೇನೆ. ನಿಯಮ ಆಚರಣೆಗಳನ್ನ ದಯವಿಟ್ಟು ಯಾವತ್ತು ಬಿಟ್ಕೊಡದಿರ್ತಕ್ಕಂಥ ತಂಡ ಅಂತ ಇದ್ರೆ ಅದು ಆರ್ ಸಿ ಬಿ ಮಾತ್ರ. ಅದ್ ಬಿಟ್ಬಿಟ್ಟು ಒಳ್ಳೆ ಏನೋ ನಿಯಮ ಆಚರಣೆ ಎಲ್ಲ ಬದಲಾಗ್ಬಿಟ್ಟೈತೆ ಆರ್ ಸಿ ಬಿಲಿ, ಹಿಂಗಾಗ್ಬಿಟ್ಟೈತೆ ಅಂತ ಚೇಂಜ್ ಮಾಡಿ ಅಂತ ಕೂತಿದ್ರ. ತಲೆ ಕೆಡ್ಸ್ಕೊಬೇಡಿ, ಸುಮ್ನಿರಿ. ಗೆಲ್ತಾರ, ಅವ್ರು ಗೊತ್ತು ಹೆಂಗ್ ಗೆಲ್ಬೇಕು ಅಂತ. ಇನ್ನ ಮುಂದಿನ ಮ್ಯಾಚ್ಗಳು ಯಾವ್ಯಾವ್ದನ್ನ ಎಲ್ಲೆಲ್ಲಿ ಬರ್ಸಿ ಗೆಲ್ತಾರೋ ಗೊತ್ತಿಲ್ಲ. ಒಟ್ಟಲ್ಲಿ ಬರ್ಸ್ಕೊಳ್ಳೋದಕ್ಕೆ ರೆಡಿ ಇರಿ ಅಷ್ಟೇ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಈ ಸಲ ಆರ್ ಸಿ ಬಿ ಟೀಮು ಫಿಕ್ಸ್ ಆಗ್ಬಿಟ್ಟವ್ರೆ, ನಾವು ಇದೇ ಟೀಮ್ ಜೊತೆ ಇದೇ ಕಪ್ನ ಹೊಡಿಲೇಬೇಕು ಅಂತ ಅಂದ್ಬಿಟ್ಟು. ನೀವ್ ಯಾಕೆ ತಲೆ ಕೆಡ್ಸ್ಕೊತೀರಾ ಅಷ್ಟೊಂದು? ಗೆಲ್ತಾರೆ, ಗೆಲ್ಲೋದಕ್ಕೆ ಒಂದು ಸಪೋರ್ಟ್ ಅಂತ ಬೇಕು. ಆ ಸಪೋರ್ಟ್ನ ನೀವು ಮಾಡಿ. ಏನ್ ಗುರು, ರೊಮಾರಿಯೋ 2 ಮ್ಯಾಚ್ ಆಡಿಲ್ಲ ಅಲ್ವಾ? ಪರವಾಗಿಲ್ಲ, 2 ಮ್ಯಾಚ್ ಅಲ್ಲ, 4 ಮ್ಯಾಚ್ ಆಡಿಲ್ಲ ಅಂತಾನೆ ಲೆಕ್ಕ ತಗೊಳ್ಳೋಣ. 4 ಮ್ಯಾಚ್ ಆಡಿಲ್ಲ ಅಂತಂದ್ರು ಕಳೆದ ಸಲ ಅವ್ನು ತೆಗೆದಂತ ಶ್ರೇಯಸ್ ಅಯ್ಯರ್ ವಿಕೆಟ್ ತುಂಬಾ ಇಂಪಾರ್ಟೆಂಟ್ ಆಗಿದ್ದು. ಅವನು ಹೊಡೆದಂತಹ 50 ರನ್ನೇ ತುಂಬಾ ಇಂಪಾರ್ಟೆಂಟ್ ಆಗಿದ್ದು. ಜಿತೇಶ್ ಶರ್ಮಾ ಆಡ್ತಾ ಇಲ್ವಾ? ಜಿತೇಶ್ ಶರ್ಮನ್ ಎಷ್ಟೋ ಮ್ಯಾಚ್ ಅಲ್ಲಿ ಎಷ್ಟೋ ಕ್ಯಾಚ್ಗಳು, ಅವ್ನು ತಗೊಂಡಂತ DRSಗಳು, ಡಿಸಿಷನ್ಸ್ ಏನಿತ್ತು ತುಂಬಾ ಸಕ್ಕತ್ತಾಗಿತ್ತು. ಆ ಟೈಮಲ್ಲಿ ಮ್ಯಾಚ್ ಟರ್ನ್ ಆಗ್ಬಿಟ್ಟಿದಾವೆ. ಸೊ ಅದನ್ನ ನೀವು ಲಾಸ್ಟ್ ಇಯರ್ ಅಲ್ಲಿ ಇರ್ತಕ್ಕಂಥ IPL ಹೈಲೈಟ್ಸ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಅಂಡ್ ಕಳೆದ ಸೀಸನ್ ಅಲ್ಲಿ ಮಸ್ಟ್ ವಿನ್ ಆಗ್ಬೇಕಾಗಿದ್ದಂತ LSG ಮೇಲೆ ಇದ್ದಂತ ಪಂದ್ಯ ಏನಿತ್ತು, ಕೊನೆಯ ಪಂದ್ಯ, ಆರ್ ಸಿ ಬಿ ಆ ಮ್ಯಾಚ್ ನ ಗೆಲ್ಲೋದಕ್ಕೆ ಕಾರಣನೇ ಜಿತೇಶ್ ಶರ್ಮಾ. ಅವತ್ತೇನಾದ್ರು ಆ ಮ್ಯಾಚ್ ಗೆದ್ದಿಲ್ಲ ಅಂದಿದ್ರೆ ಆರ್ ಸಿ ಬಿ 3rd ಅಥವಾ 4th ಪ್ಲೇಸ್ ಅಲ್ಲಿ ಕುತ್ಕೊಂಡು ಕಪ್ ಗೆಲ್ಲಕ್ಕಾಗದೆ ಒದ್ದಾಡ್ತಿದ್ರು. ಇನ್ನ ಈ ರೀತಿ ಇರ್ತಕ್ಕಂಥ ಪ್ಲೇಯರ್ಸ್ಗಳನ್ನ ನೀವು 2 ಮ್ಯಾಚ್ 3 ಮ್ಯಾಚ್ ಆಡಿಲ್ಲ ಅಂತ ಅಂದ್ಬಿಟ್ಟು ಬೈತಾ ಇದ್ದೀರಾ. ಇದೇ ಒಂದು ಸಿಚುವೇಶನ್ ಅಲ್ಲಿ ನಾನು ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಇಟ್ಕೊಳ್ಳೋಣ. 4 ಮ್ಯಾಚ್ ಕಂಟಿನ್ಯೂಸ್ ಆಗಿ ಆಡಿಲ್ಲ ಅಂತ ಅನ್ಕೊಳ್ಳಿ. ಈಗಲೇ ಆಲ್ರೆಡಿ 2 ಡಕ್ ಆಗಿದೆ. ಸೊ ಈ 2 ಡಕ್ ಆಗಿದ್ರು ಕೂಡ ವಿರಾಟ್ ಕೊಹ್ಲಿ ಆಡ್ತಾರೆ ಬಿಕಾಸ್ ಆಫ್ ವರ್ಲ್ಡ್ ಅಲ್ಲಿ ನಂಬರ್ 1 ಬ್ಯಾಟ್ಸ್ಮನ್ ಇದಾರೆ ಅಂತ ಅಂದ್ಬಿಟ್ಟು. ಯಾಕೆ ಇವ್ರಿಗೆ ಅದೇ ರೀತಿ ಬ್ಯಾಕಪ್ ಮಾಡಿ ಆಡ್ತಾರೆ ಬಿಡಿ ಅಂತ ಅಂದ್ಬಿಟ್ಟು ಅದನ್ನ ಮಾಡಲ್ಲ ನೀವು? ನಿಮ್ಮ ನೀವೆಲ್ಲ ನಿಜವಾದ ಕ್ರಿಕೆಟ್ ಫ್ಯಾನ್ಸ್ಗಳ ನೀವು? ಫಾರ್ಮ್ ಇಸ್ ಟೆಂಪರರಿ, ಕ್ಲಾಸ್ ಇಸ್ ಪರ್ಮನೆಂಟ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೊಡಿತಾರೆ, ಇವಾಗ ಆಡಿಲ್ವಾ? ಖಂಡಿತ ಆಡಿರ್ತಾರೆ. ಅಂತ ದೇವದತ್ ಪಡಿಕಲ್ಲೇ ಎಂತೆಂಥ ಟೀಮ್ ಹೋಗ್ಬಿಟ್ಟು ಬಂದು ಆಡ್ದೇನೆ ನಮ್ಮ ಆರ್ ಸಿ ಬಿಗೆ ನಿಯತ್ತಾಗಿ ಆಡ್ತಿರ್ಬೇಕಾದ್ರೆ ಇವರು ಕೂಡ ಕಪ್ ಗೆದ್ದಾಗ ಅತ್ತಂತ ಪ್ಲೇಯರ್ಸ್ಗಳು ಇವರು ಕೂಡ ಆಡ್ತಾರೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಮುಚ್ಕೊಂಡು ಎಲ್ಲವನ್ನು ಅಮುಕ್ಕೊಂಡು ಕೂತ್ಕೊಳ್ಳಿ. ನೋವಿದೆ, ಆಕ್ರೋಶ ಇದೆ. ಏನು ಇವ್ರೊಬ್ರಿಗೆ ಎಲ್ಲ ಬರೋದು ಅನ್ನೋ ಮಾತಾಡ್ತಾರೆ. ನನಗ್ ಗೊತ್ತಿದೆ ಅಂತ ಗೊತ್ತಿರೋನ್ಗೆ ಏನು ಗೊತ್ತಿರಲ್ಲ, ತನಗ್ ಗೊತ್ತಿಲ್ಲ ಅಂತ ಗೊತ್ತಿರೋನ್ಗೆ ಎಲ್ಲ ಗೊತ್ತಿರುತ್ತೆ. ಈ ಸಲ ಕಪ್ ನಮ್ದೆ. ಅಲ್ಲಿವರೆಗೂ ಬಾಯ್. ನನಗಿದ್ರು ಒಂಥರ ಸಂತೋಷ.